ಸಹಜವಾಗಿ ಪ್ರೀತಮ್ ಗೌಡ ಅವರು ಯಾವಾಗ ಮೈತ್ರಿ ಆಯ್ತು ಆಗಿಂದನೂ ಸಹ ವಿರೋಧ ವ್ಯಕ್ತಪಡಿಸ್ತಾ ಇದ್ರು. ಆ ವಿರೋಧ ಇನ್ನೂ ಸಹ ಮುಂದುವರೆದಿದೆ. ಇನ್ನ ತುಮಕೂರಲ್ಲಿ ಏನಾಗ್ತಾ ಇದೆ? ತುಮಕೂರು ಮೈತ್ರಿ ಅಭ್ಯರ್ಥಿ ಸೋಮಣ್ಣ ಅವರು ಅಖಾಡಕ್ಕಿಳಿದಿದ್ದಾರೆ. ಗೆಲುವಿಗಾಗಿ ತಮ್ಮದೇ ರೀತಿಯಾದಂತಹ ರಣತಂತ್ರವನ್ನ ಹೆಣಿತಾ ಇದ್ದಾರೆ ಸೋಮಣ್ಣ ಪರ ಪ್ರಚಾರಕ್ಕೆ ಮಾಜಿ ಪ್ರಧಾನಿ ದೇವೇಗೌಡರು ಎಂಟ್ರಿ ಕೊಟ್ಟಿದ್ದಾರೆ. ಖುದ್ದು ಪ್ರಚಾರದ ಅಖಾಡಕ್ಕೆ ಧುಮುಕಲಿದ್ದಾರೆ ದೇವೇಗೌಡರು. ಇವತ್ತು ತುಮಕೂರಿಗೆ ದೇವೇಗೌಡರು ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಡಲಿದ್ದಾರೆ. ಕಳೆದ ಬಾರಿ ತುಮಕೂರಲ್ಲಿ ಸೋಲುಂಡಿದ್ರು ದೇವೇಗೌಡರು. ಮೈತ್ರಿ ಅಭ್ಯರ್ಥಿ ತಮ್ಮ ಶಿಷ್ಯ ಸೋಮಣ್ಣ ಅವರನ್ನ ಗೆಲ್ಲಿಸೋದಕ್ಕೆ ಈಗ ದೊಡ್ಡ ಜವಾಬ್ದಾರಿಯನ್ನ ದೇವೇಗೌಡರು ಹೊತ್ಕೊಂಡಿದ್ದಾರೆ. ಸೋಮಣ್ಣ ಗೆಲ್ಲಿಸೋ ಮೂಲಕ ಸೇಡನ್ನ ತೀರಿಸಿಕೊಳ್ಳೋದಕ್ಕೆ ದೇವೇಗೌಡರು ಪ್ಲಾನ್ ಮಾಡಿದ್ದಾರೆ. ಜೆಡಿಎಸ್ ಕಾರ್ಯಕರ್ತರ ಸಮಾವೇಶದಲ್ಲಿ ದೇವೇಗೌಡರು ಭಾಗಿಯಾಗಿದ್ದು ಬಾವಿಕಟ್ಟೆ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕರ್ತರ ಸಮಾವೇಶ ನಡೆಯಲಿದೆ. ಸೋಮಣ್ಣ ಅವರನ್ನ ಈ ಬಾರಿ ಗೆಲ್ಲಿಸೋದಕ್ಕೆ ದೇವೇಗೌಡರು ಪ್ಲಾನ್ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹಾಂತೇಶ್. ಕಳೆದ ಬಾರಿ ದೇವೇಗೌಡರು ತುಮಕೂರು ಲೋಕಸಭೆ ಅಖಾಡದಲ್ಲಿದ್ರು, ಆದ್ರೆ ಸೋತಿದ್ರು. ಈ ಬಾರಿ ತಮ್ಮ ಶಿಷ್ಯ ಸೋಮಣ್ಣ ಅವರಿಗೆ ಸಪೋರ್ಟ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಯಾವ ರೀತಿಯಾಗಿ ಪ್ಲಾನ್ ಆಗಿದೆ, ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೋಮಣ್ಣ ಅವರಿಗೆ ದೇವೇಗೌಡರು? ಪ್ರತಿಮಾ ಮತ್ತೆ ಪ್ರಗತಿ ಏನ್ ತುಮಕೂರಲ್ಲಿ ಲೋಕಸಭೆ ಚುನಾವಣೆಯ ಪ್ರಚಾರದ ಕಾವು ದಿನೇ ದಿನೇ ಹೆಚ್ಚಾಗ್ತಿರುವಂತದ್ದು. ಈಗಾಗಲೇ ನಾವು ಜೆಡಿಎಸ್ ಮತ್ತೆ ಬಿಜೆಪಿ ಮೈತ್ರಿ ಅಭ್ಯರ್ಥಿಯಾಗಿ ಸೋಮಣ್ಣ ಅವರು ಅಖಾಡದಲ್ಲಿರುವಂತದ್ದು. ಈಗಾಗಲೇ ತುಮಕೂರು ಜಿಲ್ಲೆಯ ತಾಲೂಕು ವ್ಯಾಪ್ತಿಗಳಲ್ಲಿ ಜೆಡಿಎಸ್ ಮತ್ತೆ ಬಿಜೆಪಿಯ ಸಮನ್ವಯ ಸಭೆಗಳನ್ನ ಮಾಡೋದ್ರ ಮುಖಾಂತರವಾಗಿ ಎರಡು ಪಕ್ಷದ ಕಾರ್ಯಕರ್ತರಲ್ಲಿ ಒಂದು ಸ್ನೇಹದ ವಾತಾವರಣವನ್ನ ನಿರ್ಮಾಣ ಮಾಡುವಂತಹ ಕೆಲಸವನ್ನ ಪ್ರತಿನಿತ್ಯ ನಡೀತಾ ಇರುವಂತದ್ದು ನಾವು ನೋಡ್ಬೋದು. ಇವತ್ತು ಅದಕ್ಕೆ ಪೂರಕವಾಗಿ ದೇವೇಗೌಡರು ಇವತ್ತು ಪ್ರಚಾರಕ್ಕೆ ತುಮಕೂರಿಗೆ ಆಗಮಿಸ್ತಾ ಇರುವಂತದ್ದು. ಅದು ವಿಶೇಷವಾಗಿ ಕಳೆದ ಬಾರಿ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ದೇವೇಗೌಡರು ಇಲ್ಲಿಂದಲೇ ಸ್ಪರ್ಧೆ ಮಾಡಿದ್ರು. ಅವಾಗ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಸೋತಿದ್ರು. ಇದೀಗ ಮತ್ತೆ ಬಿಜೆಪಿ ಮತ್ತೆ ಜೆಡಿಎಸ್ ಅಭ್ಯರ್ಥಿಯ ಪರವಾಗಿ ಅಂದ್ರೆ ತಮ್ಮ ಶಿಷ್ಯ ಏನು ಸೋಮಣ್ಣವರ ಪರವಾಗಿ ಪ್ರಚಾರ ಮಾಡ್ಲಿಕ್ಕೆ ಬರ್ತಿರುವಂತದ್ದು. ಈ ಮೂಲಕ ಜಿಲ್ಲೆಯಲ್ಲಿರುವಂತಹ ಜೆಡಿಎಸ್ ಕಾರ್ಯಕರ್ತರಿಗೆ ಮುಖಂಡರಿಗೆ ಒಂದು ಸಂದೇಶ ರವಾನೆಯನ್ನ ಗೌಡ್ರು ಮಾಡಲಿದ್ದಾರೆ. ಇವತ್ತು ಮಧ್ಯಾಹ್ನ ತುಮಕೂರು ನಗರದಲ್ಲಿರುವಂತಹ ಬಾವಿಕಟ್ಟೆ ಕಲ್ಯಾಣ ಮಂಟಪದಲ್ಲಿ ಈ ಒಂದು ಸಮಾವೇಶ ಆಯೋಜನೆ ಆಗಿರುವಂತದ್ದು. ಎಲ್ಲಾ ಕಾರ್ಯಕರ್ತರಿಗೂ ಒಂದು ಸಂದೇಶವನ್ನು ಕೊಡ್ತಿರುವಂತದ್ದು ಇವತ್ತು ದೇವೇಗೌಡರು ಕೊಡುವಂತ ಸಾಧ್ಯತೆ ಇರುವಂತದ್ದು. ಅಂದ್ರೆ ಎಲ್ಲರೂ ಕೂಡ ಮೈತ್ರಿ ಅಭ್ಯರ್ಥಿ ವಿ ಸೋಮಣ್ಣ ಅವ್ರನ್ನ ಗೆಲ್ಲಿಸ್ಬೇಕು, ಯಾವುದೇ ರೀತಿಯಾದಂತಹ ಕಾರ್ಯಕರ್ತರು ಹಿನ್ನಡೆ ಹಾಕಬಾರದು, ಅವರು ಆ ಒಂದು ಪರದಲ್ಲಿ ಕೆಲಸ ಮಾಡಬೇಕು ಅನ್ನೋ ಒಂದು ಸಂದೇಶವನ್ನ ಕೊಡ್ಲಿಕ್ಕೆ ಈ ರೀತಿಯ ತಯಾರಿಗಳನ್ನ ನಡೆದಿರುವಂತದ್ದು. ಜೊತೆಗೆ ಇವತ್ತು ತುಮಕೂರಲ್ಲೇ ಕೂಡ ಮತ್ತೆ ಕೊರಟಗೆರೆ ವಿಧಾನಸಭಾ ಕ್ಷೇತ್ರ ಮತ್ತೆ ತುಮಕೂರು ನಗರ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಜೆಡಿಎಸ್ ಮತ್ತು ಬಿಜೆಪಿಯ ಒಂದು ಸಮಾಗಮ ಸಮಾವೇಶಗಳು ಕೂಡ ಮಾಡೋದ್ರ ಮುಖಾಂತರವಾಗಿ ವಿ ಸೋಮಣ್ಣ ಅವರು ತಮ್ಮ ಗೆಲುವಿಗೆ ಬೇಕಾದಂತಹ ಎಲ್ಲಾ ರೀತಿಯಾದ ತಂತ್ರಗಾರಿಕೆಗಳನ್ನ ರೂಪಿಸ್ಕೊಂಡು ಮುನ್ನಡೀತಾ ಇರೋದನ್ನ ನಾವು ಕಾಣಬಹುದು. ಹಾಗಾಗಿ ಇವತ್ತು ದೇವೇಗೌಡರು ಬಂದು ಪ್ರಚಾರ ಮಾಡ್ತಿರುವಂತದ್ದು ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದೆ. ಒಂದು ಕಳೆದ ಬಾರಿಯ ಚುನಾವಣೆಯ ಸೋಲನ್ನ ಅವರು ತೀರಿಸ್ಕೊಳ್ಳಿಕ್ಕೆ ಅಂದ್ರೆ ಆ ಒಂದು ಸೋಲಿನ ಒಂದು ತುಂಬಿಕೊಳ್ಳುವಂಥದ್ದು ಅನ್ನುವಂತಹ ರೀತಿಯಲ್ಲಿ ಒಂದು ಸಭೆ ಆಯೋಜನೆ ಆಗಿರುವಂತದ್ದು ಮತ್ತೆ ಅದಕ್ಕೆ ಬೇಕಾದಂತಹ ಪೂರಕವಾದಂತಹ ಪ್ರಚಾರಗಳಿಗೂ ನಡೀತಾ ಇರುವಂತದ್ದು. ಪ್ರತಿಮಾ ಮತ್ತೆ ಥ್ಯಾಂಕ್ ಯು ಮಹಂತೇಶ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.